ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಮೇಲಿನ ದಾಳಿ ಖಂಡಿಸಿ ನವೆಂಬರ್ 1ರಂದು ಹಲೋ ಮಾದಿಗರೆ ಹೈದರಾಬಾದ್ ಚಲೋ ಪ್ರತಿಭಟನಾ ರ್ಯಾಲಿ. ರಂಜಿತ್ ದಂಡೋರ. ಸೈಬರ್ ಅಪರಾಧಗಳಿಗೆ ಹೆಚ್ಚಾಗಿ ಯುವಕರೇ ಬಲಿ, ಜಾಗೃತಿ ಅತ್ಯವಶ್ಯಕ. ಮಾರುತಿ ಬಗಡೆ. ಆರೋಪಗಳು ನಿರಾಧಾರ, ಸಾಬೀತು ಮಾಡುತ್ತೇನೆ ಎನ್ ಮಹಾವೀರ್. ಅಂಗನವಾಡಿ ನಿವೃತ್ತ ನೌಕರರ ಬೇಡಿಕೆ, ಸುಪ್ರೀಂ ಕೋರ್ಟ್ ಆದೇಶ ಜಾರಿಗೊಳಿಸಲು ಪ್ರತಿಭಟನೆ. ಶ್ರೀ ಭಕ್ತ ಕನಕದಾಸ ಜಯಂತಿ ಆಚರಣೆ ಸಿದ್ಧತೆಗೆ ಸೂಚನೆ. ನಗರಸಭೆ ಕಾರ್ಮಿಕ ಕುಟುಂಬಗಳಿಗೆ ಪ್ರಥಮ ಆದ್ಯತೆ ನೀಡಬೇಕು, ಡಾಕ್ಟರ್ ಭಾಸ್ಕರ್ ಬಾಬು ಮನವಿ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿಗಳ ಮೇಲೆ ನಡೆದಿರುವ ದಾಳಿಯನ್ನು ಖಂಡಿಸಿ ಮಾದಿಗ ದಂಡೋರ ಸಮಿತಿ ನವೆಂಬರ್ 1ರಂದು ಹಲೋ ಮಾದಿಗರೆ ಚಲೋ ಹೈದರಾಬಾದ್ ಪ್ರತಿಭಟನಾ ರ್ಯಾಲಿಯನ್ನು ಆಯೋಜಿಸಲಾಗಿದೆ ಎಂದು ಸಮಿತಿಯ ಯುವ ಘಟಕದ ಜಿಲ್ಲಾ ಅಧ್ಯಕ್ಷ ರಂಜಿತ್ ದಂಡೋರ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನ್ಯಾಯವಾದಿ ರಾಕೇಶ್ ಕಿಶೋರ್ ಎಂಬುವರ ವಿರುದ್ಧ ದೇಶದ್ರೋಹಿ ಕೇಸ್ ದಾಖಲಿಸುವಂತೆ ಒತ್ತಾಯಿಸಿ ನಡೆಯಲಿರುವ ರ್ಯಾಲಿಗೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಕಾರ್ಯಕರ್ತರು ಹೈದರಾಬಾದ್ನಲ್ಲಿ ಸಮಾವೇಶಗೊಳ್ಳಬೇಕು. ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ಪದ್ಮಶ್ರೀ ಮಂದಕೃಷ್ಣ ಮಾದಿಗರ ನೇತೃತ್ವದಲ್ಲಿ ನಡೆಯಲಿರುವ ಪ್ರತಿಭಟನಾ ರ್ಯಾಲಿಯನ್ನು ಯಶಸ್ವಿಗೊಳಿಸಬೇಕೆಂದರು. ಪದಾಧಿಕಾರಿಗಳು ಹಾಗೂ ತಾಲೂಕು ಅಧ್ಯಕ್ಷರಾದ ಗುಳ್ಳಯ್ಯ ಗುಂಜೇಳ್ ಅವರು ಹಾಗೂ ತಾಲೂಕು ಉಪಾಧ್ಯಕ್ಷರಾದ ಗೋವಿಂದ ಜಟಕರ್ ಅವರು ಹಾಗೂ ಗೋಷ್ಠಿಯ ಉದ್ದೇಶ ಏನಂತಂದ್ರೆ PR ಗವಾಯಿ ಅವರ ಮೇಲೆ ನಡೆದ ದಾಳಿಯನ್ನು ಖಂಡಿಸಿ ನವೆಂಬರ್ 1ರಂದು ಹಲೋ ಮಾದಿಗರೆ ಚಲೋ ಹೈದರಾಬಾದ್ ಕಾರ್ಯಕ್ರಮ ರಾಷ್ಟ್ರೀಯ ಮಂದಕೃಷ್ಣ ಮಾದಿಗಣ್ಣ ಅವರು ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ಇವತ್ತು ನಾವು ಜಿಲ್ಲಾ ಸಮಿತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇದರ ಬಗ್ಗೆ ನಮ್ಮ ತಾಲೂಕು ಅಧ್ಯಕ್ಷರು ವಿಸ್ತೃತವಾಗಿ ತಮಗೆ ತಿಳಿಸಿದ್ದಾರೆ. ಸಮಿತಿ ತಾಲೂಕು ಅಧ್ಯಕ್ಷ ದುಳ್ಳಯ್ಯ ಗುಂಜಳ್ಳಿ ಮಾತನಾಡಿ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ನಡೆದ ದಾಳಿ ಕೇವಲ ಬಿಆರ್ ಗವಾಯಿ ಮೇಲೆ ಮಾತ್ರ ನಡೆದಿಲ್ಲ, ಇಡೀ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಡೆದ ದಾಳಿಯಾಗಿದೆ. ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲದವರು ನಡೆಸಿದ ದಾಳಿಯಾಗಿದ್ದು, ಕೂಡಲೇ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿ ದೇಶದ್ರೋಹಿ ಎಂದು ಘೋಷಿಸಬೇಕಿತ್ತು. ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಬಿಆರ್ ಗವಾಯಿಗಳ ಮೇಲೆ ಶೂ ಎಸೆಯುವ ಮೂಲಕ ಇಂದಿಗೂ ಮನುವಾದಿಗಳ ಮನಸ್ಸು ಬದಲಾಗಿಲ್ಲ ಎಂಬುದನ್ನು ಸಾರಿ ಹೇಳಿದಂತಾಗಿದೆ. ಕೂಡಲೇ ಆರೋಪಿಯ ವಿರುದ್ಧ ಪ್ರತ್ಯೇಕ ತನಿಖೆ ನಡೆಸಬೇಕು. ರಾಕೇಶ್ ಕಿಶೋರ್ರನ್ನು ದೇಶದ್ರೋಹಿ ಎಂದು ಘೋಷಿಸಿ ಗಡೀಪಾರು ಮಾಡಬೇಕು. ಇಂತಹ ಘಟನೆಗಳು ಮರುಕಳಿಸದಂತೆ ಸೂಕ್ತ ರಕ್ಷಣೆಗೆ ಆಗ್ರಹಿಸಿ ಹೈದರಾಬಾದ್ನಲ್ಲಿ ರ್ಯಾಲಿ ನಡೆಯಲಿದೆ. ರಾಜ್ಯಾಧ್ಯಕ್ಷ ನರಸಪ್ಪ ದಂಡೋರ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಕಾರ್ಯಕರ್ತರು ಹೈದರಾಬಾದ್ಗೆ ಆಗಮಿಸುವಂತೆ ಮನವಿ ಮಾಡಿದರು. ನ್ಯಾಯಾಂಗ ಮತ್ತು ವ್ಯವಸ್ಥೆ ಮೇಲೆ ನಡೆದಂಥ ದಾಳಿ ಬಿಆರ್ ಗವಾಯಿ ಅವರ ಮೇಲೆ ನಡೆದ ದಾಳಿಯಾಗಿದೆ. ಈ ದಾಳಿ ಕೇವಲ ಒಬ್ಬ ವ್ಯಕ್ತಿ ಮೇಲಲ್ಲ, ಈ ದಾಳಿ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ಮತ್ತು ಭಾರತದ ಸಂವಿಧಾನ ಮೇಲೆ ನಡೆದಂಥ ದಾಳಿಯಾಗಿದೆ. ಈ ದಾಳಿಯನ್ನು ಇಲ್ಲಿಯವರೆಗೆ ಮಾನವ ಹಕ್ಕುಗಳ ಕೇಂದ್ರ ಮಾನವ ಹಕ್ಕುಗಳ ಆಯೋಗ ಆಗಿರಬಹುದು ಮತ್ತು
ದೆಹಲಿಯ ಪೊಲೀಸ್ ಇಲಾಖೆ ಆಗಿರಬಹುದು, ಸುಪ್ರೀಂ ಕೋರ್ಟ್ನಲ್ಲಿರುವಂತಹ ಪೊಲೀಸ್ ಇಲಾಖೆಯವರು ಸುಮಾರು ಕೇಸನ್ನು ದಾಖಲಿಸದೆ ಇಲ್ಲಿಯವರೆಗೆ ನಿರ್ಲಕ್ಷ್ಯ ವಹಿಸಿ ದಲಿತರು ದೇಶದಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸಿದರೆ ಈ ದೇಶದ ಕೆಲವು ಕಿಡಿಗೇಡಿಗಳು, ಈ ದೇಶದಲ್ಲಿ ಅಡಗಿರುವಂತಹ ಕೆಲವು, ನಾವು ಬೇರೆ ಬೇರೆ ರೀತಿಯಲ್ಲಿ ಹೇಳಬೇಕಾದ್ರೆ ದಲಿತರಿಗೆ ಉನ್ನತ ಸ್ಥಾನಮಾನಗಳು ಸಿಕ್ಕರೆ ಇವರಿಗೆ ಸಹಿಸಿಕೊಳ್ಳದೆ ಇರುವಂತಹ ಕಿಡಿಗೇಡಿಗಳಿಂದ ಇವತ್ತು ಒಬ್ಬ ಚೀಫ್ ಜಸ್ಟಿಸ್ CJI ಮೇಲೆ ಏನು ಇವತ್ತು ಶೂ ಎಸುವಂತ ಕೆಲಸ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿದೆ ಅಂದ್ರೆ ದೇಶ ಯಾವ ಕಡೆ ಹೊಂದಿದೆ, ದೇಶ ಮತ್ತು ಸುಪ್ರೀಂ ಕೋರ್ಟ್ಗೆ ಭದ್ರತೆ ಎಲ್ಲಿದೆ, ನ್ಯಾಯ ಕೊಡುವಂತ ನ್ಯಾಯಸ್ಥಾನದಲ್ಲಿ ಈ ತರ ಒಂದು ದಾಳಿಯನ್ನು ನಡೆದರೆ ಮತ್ತೆ ಸಾಮಾನ್ಯ ಬಡಪಾಯಿ ದಲಿತರ ಪರಿಸ್ಥಿತಿ ಹೇಗೆ ಎನ್ನುವುದು ನಮಗೊಂದು ಪ್ರಶ್ನೆ ಕಾಡ್ತಾ ಇದೆ. ಇದನ್ನು ಮನಗೊಂಡು ಈ ದೇಶದ ಮಾದಿಗರ ಮುದ್ದಿನ ಮಗ ಪದ್ಮಶ್ರೀ ಮಂದಾಕೃಷ್ಣ ಮಾದಿಗರವರ ನಾಯಕತ್ವದಲ್ಲಿ ನವೆಂಬರ್ 1ರಂದು ಹೈದರಾಬಾದ್ ನಗರದಲ್ಲಿ ಸುಮಾರು 5 ಲಕ್ಷ ಜನ ಸೇರಿ ಬೃಹತ್ ಒಂದು ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ರ್ಯಾಲಿಯ ಒಂದು ಉದ್ದೇಶ ದೇಶದಲ್ಲಿ ಕೇವಲ ದಲಿತರ ಮೇಲೆ ಅಲ್ಲ, ಈ ದೇಶ ವ್ಯವಸ್ಥೆಯನ್ನು ನಡೆಸುವಂತಹ ಕಾನೂನಿನ ಮೇಲೆ ಹಲ್ಲೆಯಾದರೂ ಕೂಡ ಅದನ್ನು ಪ್ರಶ್ನಿಸುವಂತಹ ಶಕ್ತಿ, ಅದನ್ನು ಒಂದು ಹೋರಾಟದ ಮೂಲಕ ನ್ಯಾಯವನ್ನು ಕೊಡಿಸುವಂತಹ ವ್ಯಕ್ತಿ ಈ ದೇಶದ ಮಂದಕೃಷ್ಣ ಮಾದಿಗರವರು ಹೋರಾಟದ ಮೂಲಕ ರೂಪಿಸಿಕೊಂಡಿದ್ದಾರೆ. ಈ ಹೋರಾಟ ಮಾದಿಗರ ಒಂದು ಹೋರಾಟ ಅಲ್ಲ, ದಲಿತರ, ಹಿಂದುಳಿದ ವರ್ಗದವರ ಎಲ್ಲ ಜನರ ಹೋರಾಟ ಇದಾಗಿದೆ. ಹಾಗಾಗಿ ಈ ಹೋರಾಟಕ್ಕೆ ಕರ್ನಾಟಕ ರಾಜ್ಯದಿಂದ ಸುಮಾರು ಲಕ್ಷಾಂತರ ಜನ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರು ಬಿ ನರಸಪ್ಪ ದಂಡೋರವರ ನಾಯಕತ್ವದಲ್ಲಿ ಹೈದರಾಬಾದ್ ನಗರಕ್ಕೆ ನವೆಂಬರ್ 1ರಂದು ತೆರಳಬೇಕಾಗಿ ಈ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಯಪಡಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಸುರೇಶ್ ದುಗ್ನೂರು, ಜಕ್ರಪ್ಪ ಅಂಚಿನಾಳ, ಗೋವಿಂದ್ ಈಟೇಕರ್, ನರಸಿಂಹಲು ಗಾಜರಾಳ, ಭೀಮೇಶ್ ತುಂಟಾಪುರ್, ದಾವಿದ್ ಮರ್ಚಠಾಳ್, ಭೀಮೇಶ್, ಅನಿಲ್ ಕುಮಾರ್ ತಲ್ಮಾರಿ ಸೇರಿದಂತೆ ಇತರರಿದ್ದರು. ಸೈಬರ್ ಅಪರಾಧಗಳಿಗೆ ಯುವಕರು ಮತ್ತು ವಿದ್ಯಾವಂತರೇ ಹೆಚ್ಚು ಬಲಿಯಾಗುತ್ತಿದ್ದು, ಇದನ್ನು ತಡೆಗಟ್ಟಲು ಜನರಲ್ಲಿ ಜಾಗೃತಿ ಮೂಡಿಸುವುದು ಅತ್ಯಗತ್ಯವಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಮಾರುತಿ ಬಗಾಡೆ ಹೇಳಿದರು. ಅವರು ಇಂದು ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಸೈಬರ್ ಅಪರಾಧ ವಿರೋಧಿ ಮಾಸಾಚರಣೆ ಅಂಗವಾಗಿ ಜಾಗೃತಿ ಮ್ಯಾರಥಾನ್ ಓಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಹಿಂದೆ ಶಾಲೆಗೆ ಅಕ್ಷರ ಕಲಿಯಲು ಹೋಗುತ್ತಿದ್ದರು. ಆದರೆ ಪ್ರಸ್ತುತ ಕಂಪ್ಯೂಟರ್ ಶಿಕ್ಷಣವನ್ನು ವಂಚನೆ ಮಾಡಲು, ಹೇಗೆ ಕಳ್ಳತನ ಮಾಡಬೇಕು ಎಂದು ಕಲಿಯಲು ಶಿಕ್ಷಣ ಪಡೆಯಲಾಗುತ್ತಿದೆ. ಬಲಿಪಶು ಮಾಡುವವರು ವಿದ್ಯಾವಂತರೇ, ಬಲಿಪಶು ಆಗುತ್ತಿರುವವರು ವಿದ್ಯಾವಂತರೇ ಆಗಿದ್ದಾರೆ ಎಂದರು. ಇತ್ತೀಚೆಗೆ ರಾಯಚೂರು ಪೊಲೀಸರು ಸೈಬರ್ ವಂಚನೆಯೊಂದನ್ನು ಪತ್ತೆ ಹಚ್ಚಿ 18 ಲಕ್ಷ ರೂಪಾಯಿ ಜಪ್ತಿಪಡಿಸಿಕೊಂಡಿದ್ದಾರೆ. ಸೈಬರ್ ಪೊಲೀಸರು ಅಪರಾಧಗಳನ್ನು ತಡೆಗಟ್ಟಲು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ATM ಬ್ಲಾಕ್ ಆಗಿದೆ ಎಂದು ಬ್ಯಾಂಕ್ನಿಂದ ಕರೆ ಬರುವುದು ಇಲ್ಲದೆ ಸೈಬರ್ ವಂಚನೆಯ ಪ್ರಮುಖ ವಿಷಯಗಳಾಗಿವೆ. ಇದೆಲ್ಲ ಸೈಬರ್ ವಂಚನೆಯ ಪ್ರಮುಖ ವಿಷಯಗಳಾಗಿವೆ ಎಂದರು. ವಾಟ್ಸಪ್ ಮೂಲಕವೂ ವಿಡಿಯೋ ಕರೆಗಳನ್ನು ಮಾಡಿ ಸಂದೇಶಗಳನ್ನು ಕಳಿಸಿ ಸೈಬರ್ ವಂಚಕರು ವಂಚನೆ ಮಾಡುತ್ತಾರೆ. ಇದರ ಬಗ್ಗೆ ಜನರು ಜಾಗೃತರಾಗಬೇಕು. ಇಂದು ಹಮ್ಮಿಕೊಂಡಿರುವ ಮ್ಯಾರಥಾನ್ ಓಟದ ಮೂಲಕ ಜನರಲ್ಲಿ ಅರಿವು ಮೂಡಿಸಬೇಕು ಎಂದರು. ಮತ್ತು ಜಾಥಾ ಉದ್ದೇಶ ಯಶಸ್ವಿ ಆಗಲಿ ಅಂತ ಹೇಳ್ತಾ ನಮ್ಮ ಅನುಭವಕ್ಕೆ ಬಂದಂಥ 1-2 ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೈಬರ್ ಕ್ರೈಮ್, ನಾವು ಇವತ್ತು ಶಾಲೆಗೆ ಹೋಗೋದು ಅಕ್ಷರ ಕಲೀಲಿಕ್ಕೆ, ಕಂಪ್ಯೂಟರ್ ಸೈನ್ಸ್ ಕಲೀಲಿಕ್ಕೆ ಯಾರು ಹೋಗ್ತಾ ಇದ್ದಾರೆ ಅಂತಂದರೆ ಕಳ್ತನ ಮಾಡೋ ಉದ್ದೇಶದಿಂದ ಅದನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದಾರೆ. ಹೇಗೆ ಕಳ್ತನ ಮಾಡಬೇಕು, ಏನು ಕಳ್ತನ ಮಾಡಬೇಕು, ಸೈಬರ್ ಕ್ರೈಮ್ನಲ್ಲಿ ಇದನ್ನೇ ಕಳ್ತನ ಮಾಡಬೇಕು ಅಂತ ಲಿಮಿಟೆಡ್ ಇಲ್ಲ. ಯಾವುದಾದ್ರೂ ಮನೆಗೆ ಹೋದರೆ ಹಣ ಕಳ್ತನ ಮಾಡ್ಬೋದು, ಬಂಗಾರ ಕಳ್ತನ ಮಾಡ್ಬೋದು, ಅಥವಾ ಇದ್ರೆ ಒಡವೆ ವಸ್ತುಗಳನ್ನು, ಬಟ್ಟೆಗಳನ್ನು ಕಳ್ತನ ಮಾಡ್ಬೋದು. ಆದರೆ ಕಂಪ್ಯೂಟರ್ ಇದರಲ್ಲಿ ಏನು ಕಳ್ತನ ಮಾಡ್ತಾರೆ ಅಂತ ಗೊತ್ತಾಗಲ್ಲ, ಕಳ್ತನ ಆದ ನಂತರನೇ ಗೊತ್ತಾಗೋದು. ಕಳ್ತನದಲ್ಲೂ ವೆರೈಟಿಗಳು ಬಂದವು. ಇದರಲ್ಲಿ ಏನಾಗ್ತಾ ಇದೀವಿ ಅಂತಂದರೆ, ಬಲಿಪಶು ಆಗ್ತಾ ಇರೋರು ಕಲ್ತವರು, ಬಲಿಪಶು ಮಾಡ್ತಾ ಇರೋರು ಕಲ್ತವ್ರೆ. ಎಷ್ಟು ಹೈ ಲೆವೆಲ್ಗೆ ನಾವು ಇವತ್ತು ತಂತ್ರಜ್ಞಾನವನ್ನು ತೆಗೆದುಕೊಂಡು ಹೋಗಿದ್ದೇವೆ ಅಂತಂದರೆ ಅಷ್ಟೇ ಲೋ ಲೆವೆಲ್ಗೆ ಕ್ರೈಮ್ ಮೆಂಟ್ಯಾಲಿಟಿ ಬೆಳೆದ್ಬಿಟ್ಟಿದೆ.
ಎಸ್ಪೆಷಲಿ ಈಗ ಹಿಂದೆ ವಾರದಲ್ಲಿ ಅಥವಾ ಹೋದ ವಾರ ಒಂದು 15 ದಿವಸದಿಂದ ನೋಡಿದೆ, ನಮ್ಮ ರಾಯಚೂರು ಪೊಲೀಸರು ಯಾರ ಕಡೆಯಿಂದ ಒಂದು 15 ಕೋಟಿ ರೂಪಾಯಿನೂ ಜಪ್ತಿ ಮಾಡಿಕೊಂಡಿದ್ದಾರೆ ಅಂತ. ಹಾಸನದಲ್ಲಿ ಏನೋ ನೋಡಿದೆ, ವೆಜಿಟೇಬಲ್ ವೆಂಡರು ಯಾರ ಹತ್ರ 150 ಕೋಟಿ ರೂಪಾಯಿ ಇದೆ ಅಂತ. ನಾವು 10 ರೂಪಾಯಿನೂ ಕೂಡ ನಮ್ಮ ಅಕೌಂಟಿಂದ ಹೋಗಿಬಿಟ್ರೆ ನಾವು ನೋಡಲ್ಲ, ಅದನ್ನು 10 ರೂಪಾಯಿನೂ ಹೋಗಿಬಿಟ್ಟಿರ್ತದೆ, ನಾವು ನೋಡಲ್ಲ. ಈ 10 ರೂಪಾಯಿನೂ ತೆಗೆದುಕೊಂಡು ಸೈಬರ್ ಕ್ರೈಮ್ ಮಾಡೋರು ಇದ್ದಾರೆ, 1000 ತೊಗೊಂಡು ಮಾಡೋರು ಇದ್ದಾರೆ, ಪೂರ್ತಿ ಬ್ಯಾಂಕ್ ಅಕೌಂಟ್ ಖಾಲಿ ಮಾಡ್ಕೊಂಡವರು ಇದ್ದಾರೆ. ಆದ್ದರಿಂದ ನಮ್ಮಲ್ಲಿ ಬ್ಯಾಂಕಿನಲ್ಲಿ ಎಷ್ಟು ಹಣ ಇದೆ ಅಷ್ಟೇ ಜಾಗೃತಿಯನ್ನು ನಾವು ಇವತ್ತು ವಹಿಸ್ಕೊಳ್ಬೇಕಾಗಿದೆ. ಏನೋ ಒಂದು ಮೆಸೇಜ್ ಬಂದುಬಿಡ್ತದೆ. ನನಗೊಂದು ಮೆಸೇಜ್ ಬಂದಿತ್ತು, ಐ ಲವ್ ಯು ಅಂತ. ಅದ್ರ ಮುಂದೆ ಬಂತು ಮತ್ತು ಐ ಆಮ್ ಟೂ ಮಚ್ ಲವ್ ಇನ್ ವಿತ್ ಐ ಆಮ್ ಇಂಟೆಂಡಿಂಗ್ ಟು ಡೊನೇಟ್ ಸೋ ಮಚ್ ಆಫ್ ಡಾಲರ್ಸ್, ಪ್ಲೀಸ್ ಶೇರ್ ಯುವರ್ ಅಕೌಂಟ್ ಅಕೌಂಟ್ ನಂಬರ್. ಮತ್ತು ಅದ್ರ ಜೊತೆಗೆ ಇನ್ನೊಂದು ಬಂತು, ಅದಕ್ಕೆ ಅಡ್ವಾನ್ಸಾಗಿ 20,000 ನನಗೆ ಕಟ್ಟಿ ಅಂತ. ಅದಕ್ಕೆ ನಾನು ಅವ್ರಿಗೆ ವಾಪಸ್ ಉತ್ತರ ಕೊಟ್ಟರೆ, ನೀವು ಕೊಡೋದ್ರಲ್ಲೇ 20,000 ಡಿಡಕ್ಟ್ ಮಾಡ್ಕೊಂಡು ನನ್ನ ಅಕೌಂಟಿಗೆ ಹಾಕಿ. ಒಬ್ರದ್ದು ಯಾರ್ದೋ ಮ್ಯಾನೇಜರ್ದಿಂದ ಬಂತು ಫೋನು, ನಾನು SBI ಮ್ಯಾನೇಜರು, ನಿಮ್ಮ ATM ಕಾರ್ಡ್ ಲಾಕ್ ಆಗಿದೆ, ATM ಕಾರ್ಡನ್ನು ಓಪನ್ ಮಾಡಬೇಕು, ದಯವಿಟ್ಟು ಪಾಸ್ವರ್ಡ್ ಶೇರ್ ಮಾಡಿ ಅಂತ. ಅವನು ಹೇಳ್ತಾ ಇದ್ದಾರೆ SBI ಮ್ಯಾನೇಜರ್ ಅಂತ, ಆದರೆ ಅವನು ಲ್ಯಾಂಗ್ವೇಜ್ ಮಾಡೋದು ಸ್ಲಮ್ ಲ್ಯಾಂಗ್ವೇಜ್. ಅದಕ್ಕೆ ಅವ್ನು ಕೇಳಿದೆ, ನಂದು SBI ಮ್ಯಾನೇಜರ್ ಕಾರ್ಡ್ ಇಲ್ಲ, ಕರ್ನಾಟಕ ಬ್ಯಾಂಕದ ಕಾರ್ಡ್ ಇದೆ ಅಂದರೆ ಮತ್ತೆ ಹೇಳ್ತಾರೆ ಕರ್ನಾಟಕ ಬ್ಯಾಂಕದ್ದೇ ಕೊಡಿ. ಸೊ ಸ್ಲಮ್ದಿಂದ ಹಿಡ್ಕೊಂಡು 5 ಸ್ಟಾರ್ ಹೋಟೆಲ್ವರೆಗೂ ಎಲ್ಲರೂ ಎಕ್ಸ್ಪರ್ಟ್ ಆಗಿದ್ದಾರೆ ಯಾವ ರೀತಿ ಎಕ್ಸ್ಪ್ಲಾಯ್ಟ್ ಮಾಡಬೇಕು ಸೈಬರ್ ಅಸಿಸ್ಟೆನ್ಸ್ದಿಂದ ಅಂತ. ನಮಗೆ ಅದು ಯಾವುದೂ ಗೊತ್ತಿಲ್ಲ. ನಮಗೆ ಮೊಬೈಲ್ದಲ್ಲಿ ಚಾಟ್ ಮಾಡೋದು ಮಾತ್ರ ಗೊತ್ತು. ವ್ಯಾಟ್ಸಪ್ದಲ್ಲಿ ಚಾಟಿಂಗ್ ಮಾಡ್ತಾನೆ, ಎಷ್ಟೋ ನಮ್ಮನ್ನೇ ಕ್ಯಾಚ್ ಮಾಡ್ತಾರಂತೆ, ನಮ್ಮನ್ನೇ ವಿಡಿಯೋ ಮಾಡ್ತಾರಂತೆ. ಹಾಗಾಗಿ ನಾವೆಲ್ಲರೂ ಇವತ್ತು ಬಲಿಪಶು ಯಾರು ಆಗ್ತಾಯಿದ್ದೀವಿ ಅಂತಂದರೆ ಯುವಕರೇ ಜಾಸ್ತಿ ಆಗ್ತಾಯಿದ್ದೀವಿ, ವಿದ್ಯಾವಂತರೇ ಜಾಸ್ತಿ ಆಗ್ತಾಯಿದ್ದೀವಿ, ಆರೋಪಿಗಳು ಕೂಡ ನಮ್ಮಲ್ಲೇ ಇದ್ದಾರೆ. ಅದರಿಂದ ಈ ಒಂದು ಜಾಥಾ ಏನಿದೆ ಇದು ನಮ್ಮಕ್ಕೂ ನಾವು ಅರಿವು ಮೂಡಿಸ್ಕೊಳ್ಳೋ ಜೊತೆಗೆ ಇದರ ಬಗ್ಗೆ ಪಬ್ಲಿಕ್ಗೂ ಕೂಡ ಅರಿವು ಮೂಡಿಸ್ಕೊಳ್ಳೋದು ಒಂದು ಉದ್ದೇಶ ಇರೋದರಿಂದ ಇದು ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೀನಿ. ಯಾರೂ ಕೂಡ ಮೊಬೈಲನ್ನು ಇಂಟರ್ನೆಟ್ಟನ್ನು ದುರ್ಬಳಕೆ ಮಾಡ್ಕೊಳ್ಬೇಡಿ. ಮಾಡ್ಕೊಳ್ಳೋದು ಮುಂಚೆ ಅದು ಮಿಸ್ಯೂಸ್ ಆಗ್ತಾ ಇದೆ ಇಲ್ವಾ, ನಾನು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಇಲ್ವಾ ಅಂತ ನೀವು ಕನ್ಫರ್ಮ್ ಮಾಡಿಕೊಂಡು ಯೂಸ್ ಮಾಡಿಕೊಂಡ್ರೆ ಅದು ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದೇ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮದಯ್ಯ ಮಾತನಾಡಿ, ಇತ್ತೀಚೆಗೆ ಸಮಾಜದಲ್ಲಿ ಚರಾಸ್ತಿಗೆ ಸಂಬಂಧಿಸಿದಂತೆ ಸೈಬರ್ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಆಧುನಿಕ ತಂತ್ರಜ್ಞಾನ ಸಾಕಷ್ಟು ಮುಂದುವರೆಯುವುದರ ಜೊತೆಗೆ ಸಾಕಷ್ಟು ಅನಾಹುತಗಳಿಗೆ ಕಾರಣವಾಗುತ್ತಿವೆ. ಗ್ರಾಮೀಣ ಪ್ರದೇಶಗಳಲ್ಲಿಯೂ ಸೈಬರ್ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಆಧುನಿಕ ತಂತ್ರಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಂಡಿರುವ ಪರಿಣಾಮ ಅಪರಾಧಗಳು ತಡೆಯುತ್ತಿವೆ. ಅನಗತ್ಯ ಲಿಂಕ್ ಒತ್ತಿ APK ಅಪ್ಲಿಕೇಶನ್ ಫೈಲ್ಗಳನ್ನು ಕ್ಲಿಕ್ ಮಾಡುವುದರಿಂದ ಸೈಬರ್ ವಂಚನೆಗಳು ನಡೆಯುತ್ತವೆ. ಈ ಬಗ್ಗೆ ಜನರು ಜಾಗೃತರಾಗಬೇಕು ಎಂದು ತಿಳಿಸಿದರು. ಈ ತಿಂಗಳನ್ನು ಸೈಬರ್ ಅಪರಾಧ ವಿರೋಧ ಮಾಸಾಚರಣೆ ಅಂತ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಜಿಲ್ಲೆಯೂ ಕೂಡ ಇವತ್ತು ಅದರ ಆಚರಣೆಯಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾಗಿ ಆಸ್ತಿಗೆ ಸಂಬಂಧಪಟ್ಟಂಥ ಅಪರಾಧಗಳು ಅಂತಂದರೆ ಸ್ಥಿರಾಸ್ತಿ ಅಲ್ಲ, ಚರಾಸ್ತಿ, ಮೊಬೈಲ್ ಪ್ರಾಪರ್ಟಿ, ಇಮ್ಮೊಬೈಲ್ ಪ್ರಾಪರ್ಟಿ ಅಲ್ಲ. ಇದರಲ್ಲಿ ಎಲ್ಲೂ ಈ ಗೋಡೆ ಕೊಡ್ದು ಅಥವಾ ಬಾಗಿಲು ಮುರಿದು ಎಲ್ಲೂ ಕಳ್ತನ ಆಗಲ್ಲ. ಕಳ್ತನ ಆಗೋದು ನಾವೇನು ಇಂದಿನ ಆಧುನಿಕತೆ ಏನಿದೆ, ಇಂದಿನ ತಂತ್ರಜ್ಞಾನ ಏನಿದೆ, ಆ ತಂತ್ರಜ್ಞಾನ ಎಲ್ಲರೂ ಒಬ್ಬರಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ಬಳಸ್ತಾ ಇದ್ದೀವಿ. ಇವತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ತುಂಬ ರಿಮೋಟ್ ಪ್ಲೇಸಲ್ಲಿರೋರು ಕೂಡ ಮೊಬೈಲ್ ಯೂಸ್ ಮಾಡೋದು ಗೊತ್ತು. ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಿದ್ರು ಕೀಪ್ಯಾಡ್ ಅಂತ ಯೂಸ್ ಮಾಡ್ತಾ ಇರ್ತಾರೆ. ಹೀಗಾಗಿ ಆಧುನಿಕತೆ ಜೊತೆಯಲ್ಲಿ ನಮ್ಮ ಜೀವನದ ಪ್ರಯಾಣ ಸಾಗ್ತಾ ಇರುತ್ತೆ. ಮತ್ತು ಅಪರಾಧಗಳು ಮತ್ತು ನಮ್ಮ ಜೀವನ ಶೈಲಿ ಎರಡು ಒಂದಕ್ಕೊಂದಕ್ಕೆ ತುಂಬ ಸಂಬಂಧ ಇದೆ. ಹಾಗಾಗಿ ಪ್ರತಿಯೊಂದು ಹ್ಯಾಂಗಲಲ್ಲೂ ಕೂಡ ನಾವು ಈ ತಂತ್ರಜ್ಞಾನ ಜೊತೆಲಿ ಮೂವ್ ಆಗ್ತಾ ಇದ್ದೀವಿ. ಅದರ ಜೊತೆಗೆ
ನಮ್ಮ ಆ್ಯಕ್ಟಿವಿಟೀಸು ಮತ್ತು ನಮ್ಮ ಏನು ಕಳಿಸ್ಕೊಂಡಿರೋಂಥದ್ದೆಲ್ಲ ಒಂದು ಬ್ಯಾಂಕಲ್ಲೋ ಎಲ್ಲೋ ಒಂದು ಇಟ್ಕೊಂಡಿರ್ತೀವಿ. ಅಕಸ್ಮಾತ್ ಒಂದೇ ಒಂದು ಲಿಂಕ್ ಬಂದರೆ, ಒಂದು ಆ್ಯಪ್ ಬಂದರೆ ಏನಾಗುತ್ತೆ, ಎಷ್ಟು ನಿಮ್ಗೆ ಒಂದು 4ರಿಂದ 5 ನಿಮಿಷದೊಂದು ವಿಡಿಯೋ ತೋರಿಸ್ತೀವಿ ಅಲ್ಲಿ ರಂಗಮಂದಿರದಲ್ಲಿ, ನಿಮ್ಗೆ ಇನ್ನಷ್ಟು ಮಾತಾಡಾಗುತ್ತೆ. ಸುಮ್ಮನೆ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ನಮ್ಮ ಏನೇನು ಕೊಟ್ಟಿರ್ತೀವಿ ಬ್ಯಾಂಕ್ಗಳಿಗೆ ಅಥವಾ ಸಂಸ್ಥೆಗಳಿಗೆ ಎಲ್ಲರೂ ಕೂಡ ಅವ್ರ ವಶ ಆಗುತ್ತೆ. ಇತ್ತೀಚೆಗೆ ನೀವು ಡೈಲಿ ನೀವು ನ್ಯೂಸ್ ಅಪ್ಡೇಟ್ ಮಾಡ್ಕೊಳ್ಳೋದಾದ್ರೆ ಅಕ್ಷಯ್ ಕುಮಾರ್ ಅವರು ಇಸ್ ಡಾಟರ್ ಇಸ್ ವಿಕ್ಟಿಮ್, ಬಟ್ ಅವಕಾಶ ಆಗಿಲ್ಲ. ಪ್ರಯತ್ನ ಮಾಡಿದರೆ ಗೊತ್ತಾಗಿದೆ, ಎಚ್ಚರಿಸ್ಕೊಂಡಿದ್ದಾರೆ. ಹೀಗಾಗಿ ಇದ್ರ ಬಗ್ಗೆ ಒಂದು ರನ್ ಇದೆ. ನಾವು ಇಷ್ಟು ಜನ ಮಾತ್ರ ಸೇರ್ಕೊಂಡಿದ್ದೀವಿ. ರಾಯಚೂರಲ್ಲಿ ಲಕ್ಷಾಂತರ ಜನ ಇದ್ದಾರೆ. ನಮ್ಮ ಈ ಒಂದು ಓಟ ಅವ್ರಗಳಿಗೆ ಒಂದು ಇನ್ಫಾರ್ಮೇಷನ್ ಸಿಗೋಗಾಗಲಿ. ಮತ್ತು ಎಲ್ಲರೂ ಕೂಡ ಈ ಒಂದೇನು ಅಪರಾಧಗಳಿದ್ದಾವೆ, ಈ ಸೈಬರ್ ಅಪರಾಧಗಳು ಅಂದರೆ ಇನ್ವಿಸಿಬಲ್, ಇವು ಕಣ್ಣು ಕಾಣಿಸಲ್ಲ, ನಮ್ಮ ಕೈಗೂ ಸಿಗಲ್ಲ, ಕಣ್ಣು ಕಾಣಿಸಲ್ಲ. ಆಮೇಲೆ ಎಷ್ಟೋ ಜನ ಪ್ರತಿಷ್ಠಿತ ಕುಟುಂಬಗಳವರು ಇದ್ರ ಬಗ್ಗೆ ಹಣ ಕಳ್ಕೊಂಡಿರ್ತಾರೆ, ಬಟ್ ಎಲ್ಲೂ ಬಂದು ಕೇಸ್ನ ದಾಖಲು ಮಾಡಿರಲ್ಲ. ಇವೆಲ್ಲಗಳ ಹಿನ್ನೆಲೆಯಲ್ಲಿ ಇಂದು ನಾವು ಒಂದು ಶಾರ್ಪ್ ಇದು ಡಿಸ್ಟೆನ್ಸಲ್ಲಿ, ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಾವು ಒಂದು ರನ್ನಿದೆ ಯಶಸ್ವಿಯಾಗಿ ನಾವು ಇದನ್ನು ಪೂರೈಸೋಣ ಅಂತ ಹೇಳಿ, ಮತ್ತು ನಿಮ್ಗೆಲ್ಲೊಂದು ಒಂದು 4ರಿಂದ 5 ನಿಮಿಷ ಒಂದು ವಿಡಿಯೋ ಇದೆ, ಆ ವಿಡಿಯೋನ ಕೂಡ ತೋರಿಸ್ತೀವಿ. ಮ್ಯಾರಥಾನ್ ಓಟವು ನಗರದ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಿಂದ ಆರಂಭವಾಗಿ ಗಂಜ್ ವೃತ್ತ, ಚಂದ್ರಮೌಳೇಶ್ವರ ವೃತ್ತ, ಗಾಂಧಿ ವೃತ್ತ, ಬಸವೇಶ್ವರ ವೃತ್ತ, ಡಾಕ್ಟರ್ BR ಅಂಬೇಡ್ಕರ್ ವೃತ್ತ, ಸ್ಟೇಷನ್ ರಸ್ತೆ ಮೂಲಕ ರಂಗಮಂದಿರದವರೆಗೆ ನಡೆಯಿತು. ರಂಗಮಂದಿರದಲ್ಲಿ ಮ್ಯಾರಥಾನ್ನಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಸೈಬರ್ ವಂಚನೆ ಕುರಿತಾದ ಸಾಕ್ಷ್ಯಚಿತ್ರಗಳನ್ನು ಪ್ರದರ್ಶಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರೊಫೆಷನರಿ IAS ಅಧಿಕಾರಿ ಪುರುರಾಜ್ ಸಿಂಗ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕುಮಾರಸ್ವಾಮಿ, G. ಹರೀಶ್, DYSPಗಳಾದ ಶಾಂತವೀರ, ದತ್ತಾತ್ರೇಯ ಕಾರ್ನಾಡ್, ಪ್ರಮಾನಂದ ಗೋಡ್ಕೆ, ಸೈಬರ್ DYSP ವೆಂಕಟೇಶ್ ಸೇರಿದಂತೆ ಅನೇಕರಿದ್ದರು.
ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office, household and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಡ್, K9, ವಿವಾರ್ಡ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8863827770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ತರಕಾರಿ ಮಾರಾಟಗಾರರ ಸಂಘದ ಅಲಿಪೀರ್ ಮಹಮ್ಮದ್ ವಸೀಂ ಹಾಗೂ ಇತರರಿಂದ
ತಮ್ಮ ವಿರುದ್ಧ ಮಾಡಲ್ಪಟ್ಟ ಆರೋಪಗಳು ಸಂಪೂರ್ಣ ನಿರಾಧಾರವೆಂದು ರಾಯಚೂರು ನಗರ ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ತಿಳಿಸಿದ್ದಾರೆ. ಈ ಬಗ್ಗೆ ಮಹಾನಗರ ಪಾಲಿಕೆಯ ಉಪ ಆಯುಕ್ತೆ ಸಂತೋಷ್ ರಾಣಿಗೆ ಮನವಿ ಸಲ್ಲಿಸಿದ ಅವರು, ರವೀಂದ್ರ ಜಾಲ್ದಾರ್ ವಿರುದ್ಧ ನಾನು ಮಾಡಿದ ಆರೋಪ ನಿಜ, ಆದರೆ ನನ್ನ ಮೇಲೆ ಮಾಡಿರುವ ಆರೋಪಗಳು ಸುಳ್ಳು. ಅವು ಸಾಬೀತಾದರೆ ಯಾವುದೇ ಶಿಕ್ಷೆ ವಿಧಿಸಿದರೂ ಸ್ವೀಕರಿಸಲು ಸಿದ್ಧ ಎಂದು ಅವರು ಹೇಳಿದ್ದಾರೆ. ಕೊರೋನಾ ಸಮಯದಲ್ಲಿ ಜಿಲ್ಲಾಧಿಕಾರಿಗಳು ಮಾರುಕಟ್ಟೆ ವಿಕೇಂದ್ರೀಕರಣ ಮಾಡಿದ್ದರು. ಎಂ ಈರಣ್ಣ ವೃತ್ತದಲ್ಲಿ ನಿರ್ಮಿಸಲಾದ ತರಕಾರಿ ಮಾರುಕಟ್ಟೆಗೆ ಅನುಮತಿ ನೀಡಿರಲಿಲ್ಲ. ಆದರೆ ಮನವಿಯ ದೃಷ್ಟಿಯಿಂದ ವ್ಯಾಪಾರಿಗಳಿಗೆ ಅವಕಾಶ ನೀಡಲಾಗಿತ್ತು ಎಂದು ಹೇಳಿದರು. ನಗರಸಭೆಗೆ ನಾವು ಈಗಾಗಲೇ 6 ಲಕ್ಷ ಪಾವತಿಸಿದ್ದೇವೆ. 14.50 ಲಕ್ಷ ದುರುಪಯೋಗದ ಆರೋಪ ಸಂಪೂರ್ಣ ಸುಳ್ಳು. ನನ್ನ ಹೋರಾಟ ಕಾನೂನಾತ್ಮಕವಾಗಿದ್ದು, ಯಾರೇ ಧರಣಿ ಅಥವಾ ಸತ್ಯಾಗ್ರಹ ನಡೆಸಿದರೂ ಕಾನೂನು ಪ್ರಕಾರ ನಾನು ಪ್ರತಿಕ್ರಿಯಿಸುತ್ತೇನೆ ಎಂದು ಮಹಾವೀರ್ ಹೇಳಿದರು. ಈ ಸಂದರ್ಭದಲ್ಲಿ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಮನವಿ ಪತ್ರ ಕೊಟ್ಟಿದ್ದೇವೆ. ಆ ಮನವಿ ಪತ್ರ ಏನಂತಂದರೆ, ನನ್ನ ಮೇಲೆ ಆರೋಪ ಮಾಡಿರುವ ಎಂ ಈರಣ್ಣ ತರಕಾರಿ ಮಾರಾಟಗಾರರ ಹಾಗೂ ರೈತ ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಅಲಿಪೇರ್ ಮೊಹಮ್ಮದ್ ವಸೀಂ ಆರೋಪದ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲು ಮನವಿ. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಎನ್ ಮಹಾವೀರ್, ಅಧ್ಯಕ್ಷರು, ರಾಯಚೂರು ನಗರ ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘ ರಾಯಚೂರಿಟ್ಟು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಅಲಿಪೇರ್ ಮೊಹಮ್ಮದ್ ವಸೀಂ ಇವರು ನನ್ನ ಮೇಲೆ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾಗಿದೆ. ಆದರೂ ಅವರು ನನ್ನ ಮೇಲೆ ಆರೋಪ ಮಾಡಿರುವ ಎಲ್ಲ ದಾಖಲೆಗಳು ಪತ್ರಗಳನ್ನು ದೂರು ಸ್ವೀಕರಿಸಿ ನನ್ನ ಮೇಲೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡು ಶಿಕ್ಷೆ ವಿಧಿಸುವುದು ತಮಗೆ ಬಿಟ್ಟ ವಿಷಯ. ರವೀಂದ್ರ ಜಾಲ್ದಾರ್ ವಿರುದ್ಧ ನಾನು ಮಾಡಿರುವ ಆರೋಪಗಳು ಸುಳ್ಳಾದರೆ ನನ್ನ ಆರೋಪಗಳು ಸುಳ್ಳು ಎಂದು ಜಾಲ್ದಾರ್ಗೆ ಯಾವುದೇ ರೀತಿಯ ಶಿಕ್ಷೆ ವಿಧಿಸುವುದು ಅಕ್ಷಮ್ಯ ಅಪರಾಧ. ಕಾರಣ ದಯಾಳುಗಳಾದ ನಾವು ಜಾಲ್ದಾರ್ ಮೇಲೆ ಮಾಡಿರುವ ಆರೋಪಗಳ ದಾಖಲೆಗಳನ್ನು ಮತ್ತು ಪತ್ರಗಳನ್ನು ತಮ್ಮ ಅವಗಾಹನೆಗೆ ನೀಡಿ ತನಿಖೆ ಮಾಡಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. 2011ರಿಂದ 2023 ಮಾರ್ಚ್ವರೆಗೆ ಸೇವೆಯಿಂದ ನಿವೃತ್ತರಾದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಸುಪ್ರೀಂ ಕೋರ್ಟ್ ಆದೇಶದಂತೆ 1972ರ ಗ್ರ್ಯಾಚ್ಯುಟಿ ಕಾಯ್ದೆಯ ಅನ್ವಯ ಮೊತ್ತ ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ CITU ನೇತೃತ್ವದಲ್ಲಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಬುಧವಾರ ಪ್ರತಿಭಟನೆ ನಡೆಸಲಾಯಿತು. 1975 ಅಕ್ಟೋಬರ್ 2ರಂದು ಪ್ರಾರಂಭವಾದ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಇಂದಿಗೆ ರಾಜ್ಯದ 50 ಲಕ್ಷ ಫಲಾನುಭವಿಗಳನ್ನು ಒಳಗೊಂಡಿದೆ. ಈ ಯೋಜನೆ ಅಭಿವೃದ್ಧಿಗೆ ಸಾವಿರಾರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ತಮ್ಮ ಜೀವನವನ್ನು ಅರ್ಪಿಸಿದ್ದಾರೆ ಎಂದು ಹೇಳಿದರು. ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನಂತೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು 1972ರ ಗ್ರ್ಯಾಚ್ಯುಟಿ ಕಾಯ್ದೆಯ ವ್ಯಾಪ್ತಿಗೆ ಬರುತ್ತಾರೆ ಎಂದು ಘೋಷಿಸಿದೆ. ಈ ತೀರ್ಪನ್ನು ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು. 2023 ಜನವರಿಯಲ್ಲಿ ನಡೆದ ದೀರ್ಘ ಚಳವಳಿಯ ಬಳಿಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 2023ರಿಂದ ಗ್ರ್ಯಾಚ್ಯುಟಿ ಜಾರಿಗೊಳಿಸಿದೆ. ಆದರೆ ಈ ಆದೇಶವನ್ನು 2011ರಿಂದ 2023 ಮಾರ್ಚ್ ಅವಧಿಯಲ್ಲಿ ನಿವೃತ್ತರಾದ 10,311 ಕಾರ್ಯಕರ್ತೆಯರು ಮತ್ತು 11,980 ಸಹಾಯಕಿಯರಿಗೂ ಅನ್ವಯಿಸಬೇಕು. ಈ ಸಂಬಂಧ 183 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲು ಇಲಾಖೆಯು ಹಣಕಾಸು ಇಲಾಖೆಗೆ ಕಳುಹಿಸಿದೆ. ಆದರೆ ಹಣಕಾಸು ಇಲಾಖೆ ಇದುವರೆಗೆ ಬಿಡುಗಡೆ ಮಾಡದೆ ವಿಳಂಬ ಮಾಡುತ್ತಿದೆ ಎಂದು ದೂರಿದರು. ಅಂಗನವಾಡಿ ನೌಕರರ ನ್ಯಾಯಯುತ ಹಕ್ಕಿನ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಇದೇ ವೇಳೆ ಗಿಲಸ್ಗೂರು ಯೋಜನೆ CDPO ಮಹೇಶ್ ನಾಯಕ್ ಹಾಗೂ ನಗರ ಯೋಜನೆ CDPO ಪರವಾಗಿ FDA ಜಲಾಲ್ ರೆಡ್ಡಿ ಪ್ರತಿಭಟನಾ ಸ್ಥಳಕ್ಕೆ ಬಂದು ಮನವಿ ಸ್ವೀಕರಿಸಿ ಬೇಡಿಕೆಗಳನ್ನು ಮೇಲಾಧಿಕಾರಿಗಳಿಗೆ ಕಳುಹಿಸಿ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಭರವಸೆ ನೀಡಿದರು.
ಪ್ರತಿಭಟನೆಯಲ್ಲಿ ಎಚ್ ಪದ್ಮಾ, ಪಾರ್ವತಿ ಮನ್ಸ್ಲಾಪುರ್, ವಿಜಯಲಕ್ಷ್ಮಿ, ಮಂಗಮ್ಮ, ಸುಜಾತ, ಮುಮ್ತಾಜ್ ಬೇಗಂ, ತಾಯಮ್ಮ, ಕೃಷ್ಣವೇಣಿ, ಜಮಲಮ್ಮ, ವರಲಕ್ಷ್ಮಿ, ಗೋಕ್ರಮ್ಮ ಸೇರಿದಂತೆ ನಿವೃತ್ತ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಭಾಗವಹಿಸಿದರು. ಜಿಲ್ಲಾಡಳಿತ ವತಿಯಿಂದ ಜಿಲ್ಲಾ ಮಟ್ಟದಲ್ಲಿ ನವೆಂಬರ್ 8ರಂದು ನಡೆಯಲಿರುವ ಶ್ರೀ ಭಕ್ತ ಕನಕದಾಸರ ಜಯಂತಿ ಆಚರಣೆ ಅಗತ್ಯ ಸಿದ್ಧತೆ ಕೈಗೊಳ್ಳಬೇಕೆಂದು ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ್ ಭಜಂತ್ರಿ ಅಧಿಕಾರಿಗಳಿಗೆ ಸೂಚಿಸಿದರು. ಅವರು ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಶ್ರೀ ಭಕ್ತ ಕನಕದಾಸರ ಜಯಂತಿಯ ಪೂರ್ವಭಾವಿ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅಂದು ಬೆಳಿಗ್ಗೆ 9 ಗಂಟೆಗೆ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಿಂದ ನಗರದ ರಂಗಮಂದಿರದವರೆಗೆ ಕನಕದಾಸರ ಭಾವಚಿತ್ರದ ಮೆರವಣಿಗೆ ಹೊರಡಲಿದ್ದು, ಪ್ರಮುಖ ಮಾರ್ಗದಲ್ಲಿ ಶುಚಿತ್ವ ಕಾಯ್ದುಕೊಳ್ಳಬೇಕು, ಎಲ್ಲ ವೃತ್ತಗಳಲ್ಲಿ ದೀಪಾಲಂಕಾರ ಮಾಡಬೇಕು. ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಲಿದ್ದು, ರಂಗಮಂದಿರದ ಸುತ್ತಲಿನ ಎಲ್ಲ ರಸ್ತೆಗಳಲ್ಲಿ ಮತ್ತು ಆವರಣಗಳಲ್ಲಿ ಸ್ವಚ್ಛತೆ ಕಾಯ್ದುಕೊಳ್ಳಬೇಕು. ಕಾರ್ಯಕ್ರಮಕ್ಕೆ ಆಗಮಿಸಲಿರುವ ಸಾರ್ವಜನಿಕರಿಗೆ ಕುಡಿಯುವ ನೀರು ಸೇರಿದಂತೆ ಅಗತ್ಯ ಸೌಕರ್ಯ ಕಲ್ಪಿಸಬೇಕು. ಮೆರವಣಿಗೆ ಮಾರ್ಗದಲ್ಲಿ ಪೊಲೀಸ್ ಭದ್ರತಾ ವ್ಯವಸ್ಥೆಯಾಗಬೇಕು ಎಂದು ಸೂಚನೆ ನೀಡಿದರು. ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ, ಕಲಾವಿದರಿಗೆ ಸನ್ಮಾನ, ಸಾಂಸ್ಕೃತಿಕ ಕಾರ್ಯಕ್ರಮ ಬಗ್ಗೆ ಚರ್ಚಿಸಲಾಯಿತು. ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳು, ಹಾಸ್ಟೆಲ್ಗಳಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಕನಕದಾಸ ಜಯಂತಿ ಆಚರಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ಸೂಚನೆ ನೀಡಿದರು. ಶಿಷ್ಟಾಚಾರದಂತೆ ಆಹ್ವಾನ ಪತ್ರಿಕೆಗಳನ್ನು ಮುದ್ರಿಸಿ ಗಣ್ಯರಿಗೆ ವಿತರಿಸಬೇಕು ಎಂದು ತಿಳಿಸಿದರು. ಜಯಂತ್ಯುತ್ಸವಕ್ಕೆ ಸಾರ್ವಜನಿಕರು, ಸಮಾಜದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಅಪರ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದರು. ಸಭೆಯಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ನಾಗೇಂದ್ರಪ್ಪ ಮಟ್ಮಾರಿ, ಹನುಮಂತಪ್ಪ ಜಾಲಿಬೆಂಚಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಉತ್ತರಾದೇವಿ, ಸಮಾಜದ ಮುಖಂಡರಾದ ಬಿ. ಬಸವರಾಜ್, ಟಿ. ನರಸಿಂಹ, ಕೆ. ವೇಣುಗೋಪಾಲ್, ಕೆ. ಲಕ್ಷ್ಮಣಸ್ವಾಮಿ, ಗುರುಪ್ರತಾಪ್, ಕೆ. ನಾಗರಾಜ್, ಎಸ್. ರಾಮಣ್ಣ, ಕೆ. ರಮೇಶ್ ಮಾಡಲ್ದಿನಿ, ಕೆ. ತಿಮ್ಮಪ್ಪ ಮರ್ಚಠಾಳ್, ನಾಗರಾಜ್ ವಕೀಲ್, ಕೆ. ಬಡೆಪ್ಪ ಮಟ್ಮಾರಿ, ಹನುಮಂತಪ್ಪ ವಕೀಲ್, ಶೇಖರ್ ವಾರದ್, ಮಹಾದೇವಪ್ಪ ಮಿರ್ಜಾಪುರ್, ಎಪಿಎಂಸಿ ಸದಸ್ಯರಾದ ಜಿ. ಹನುಮಂತು, ವಿವಿಧ ಇಲಾಖೆ ಅಧಿಕಾರಿಗಳಾದ ಜಿ. ಯು. ಹುಡೇದ್, ಸದಾಶಿವಪ್ಪ ಸೇರಿದಂತೆ ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು. ನಗರಸಭೆಯಲ್ಲಿ ವರ್ಷಗಳ ಕಾಲ ದುಡಿಯುತ್ತಿರುವ ಕಾರ್ಮಿಕ ಕುಟುಂಬದ ಸದಸ್ಯರಿಗೆ ಇದೀಗ ಮೇಲ್ದರ್ಜೆಗೆ ಏರಿರುವ ಮಹಾನಗರ ಪಾಲಿಕೆಯಲ್ಲಿ ಕೆಲಸದ ಅವಕಾಶ ನೀಡುವಂತೆ ಕಾರ್ಮಿಕರಿಗೆ ನ್ಯಾಯಯುತ ಅವಕಾಶ ಸಿಗಬೇಕೆಂದು ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿ ಭಾಸ್ಕರ್ ಬಾಬು ಅವರು ಉಪ ಆಯುಕ್ತೆ ಸಂತೋಷ್ ರಾಣಿ ಅವರಲ್ಲಿ ಮನವಿ ಸಲ್ಲಿಸಿದರು. ನಗರದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಉಪ ಆಯುಕ್ತೆ ಸಂತೋಷ್ ರಾಣಿ ಅವರನ್ನು ಭೇಟಿ ಮಾಡಿ ನಗರಸಭೆಯಾಗಿ ಕೆಲಸ ನಿರ್ವಹಿಸಿದ ಸಂದರ್ಭದಲ್ಲಿ ಅನೇಕ ಕಾರ್ಮಿಕರು ತಮ್ಮ ಜೀವನವನ್ನು ಸಮರ್ಪಿಸಿದ್ದಾರೆ. ಇದೀಗ ಮಹಾನಗರ ಪಾಲಿಕೆಯಾಗಿ ವಿಸ್ತರಿಸಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಕಾರ್ಮಿಕರ ಅವಶ್ಯಕತೆ ಇದೆ. ಆದ್ದರಿಂದ ಮೊದಲ ಆದ್ಯತೆ ನಗರಸಭೆ ಕಾರ್ಮಿಕರ ಕುಟುಂಬದ ಸದಸ್ಯರಿಗೆ ನೀಡಬೇಕು ಎಂದು ಹೇಳಿದರು. ಸಮಾಜದ ಅಡಿತಟ್ಟಿನ ವರ್ಗದಿಂದ ಬಂದ ಈ ಕುಟುಂಬಗಳಿಗೆ ಉದ್ಯೋಗದ ಅವಕಾಶ ನೀಡಿದರೆ ಅದು ನ್ಯಾಯವೂ ಆಗುತ್ತದೆ ಮತ್ತು ಅವರ ಜೀವನದಲ್ಲಿ ಹೊಸ ಚೈತನ್ಯ ತರಲಿದೆ ಎಂದು ಅಭಿಪ್ರಾಯಪಟ್ಟರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಮೇಲಿನ ದಾಳಿ ಖಂಡಿಸಿ ನವೆಂಬರ್ 1ರಂದು ಹಲೋ ಮಾದಿಗರೆ ಹೈದರಾಬಾದ್ ಚಲೋ ಪ್ರತಿಭಟನಾ ರ್ಯಾಲಿ. ರಂಜಿತ್ ದಂಡೋರ. ಸೈಬರ್ ಅಪರಾಧಗಳಿಗೆ ಹೆಚ್ಚಾಗಿ ಯುವಕರೇ ಬಲಿ, ಜಾಗೃತಿ ಅತ್ಯವಶ್ಯಕ. ಮಾರುತಿ ಬಗಡೆ. ಆರೋಪಗಳು ನಿರಾಧಾರ, ಸಾಬೀತು ಮಾಡುತ್ತೇನೆ ಎನ್ ಮಹಾವೀರ್. ಅಂಗನವಾಡಿ ನಿವೃತ್ತ ನೌಕರರ ಬೇಡಿಕೆ, ಸುಪ್ರೀಂ ಕೋರ್ಟ್ ಆದೇಶ ಜಾರಿಗೊಳಿಸಲು ಪ್ರತಿಭಟನೆ. ಶ್ರೀ ಭಕ್ತ ಕನಕದಾಸ ಜಯಂತಿ ಆಚರಣೆ ಸಿದ್ಧತೆಗೆ ಸೂಚನೆ. ನಗರಸಭೆ ಕಾರ್ಮಿಕ ಕುಟುಂಬಗಳಿಗೆ ಪ್ರಥಮ ಆದ್ಯತೆ ನೀಡಬೇಕು. ಡಾಕ್ಟರ್ ಭಾಸ್ಕರ್ ಬಾಬು ಮನವಿ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk,
ಲೋಹರ್ವಾಡಿ ಎಂಜಿ ರೋಡ್ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಇಲ್ಲಿಗೆ ವಾರ್ತಾ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.